ಸ್ನೇಹಿತರೆ, ನಮ್ಮ ಜನಕ್ಕೆ 2 ತುಂಬಾ ಇಷ್ಟ ಆಗುತ್ತೆ. ಒಂದು ಸಿನಿಮಾ, ಇನ್ನೊಂದು ಕ್ರಿಕೆಟು. ಈ ಕ್ರಿಕೆಟ್‌ನಲ್ಲಿ ನಾವು ನೋಡ್ತಾ ಹೋದರೆ, ಈ IPLನಲ್ಲಿ RCB ಮ್ಯಾಚ್ ಇದೆ ನೋಡಿ. ಈ RCB ಮ್ಯಾಚನ್ನ ನಮ್ಮ ಜನ ಇರೋ ಬರೋ ಕೆಲಸನೆಲ್ಲ ಬಿಟ್ಬಿಟ್ಟು ನೋಡ್ತಾ ಇರ್ತಾರೆ. ಈ RCBಗಿರೋ ಫ್ಯಾನ್ ಬೇಸ್ ಇದೆಯಲ್ಲ, ಅದು ಮಾತ್ರ ನಿಜಕ್ಕೂ ಕೂಡ ಬೆಂಕಿನೇ. ಈ RCB 18 ವರ್ಷ ಆದರೂ ಕೂಡ ಒಂದು ಸಲನೂ ಕಪ್ ಗೆದ್ದಿಲ್ಲ. ಆದರೂ ಸಹ ನಮ್ಮ ಜನ ಈ RCBನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಈ RCB ಅನ್ನೋದು ಏನಿದೆ, ಇದು ನಮ್ಮ ಕರ್ನಾಟಕದಲ್ಲೇ ಮಾತ್ರ ಅಲ್ಲ, ಒಡಿಸ್ಸಾ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಡೆಲ್ಲಿ ಅಲ್ಲಿರೋ ಜನಗಳು ಕೂಡ ನಮ್ಮ RCBಗೆ ಸಪೋರ್ಟ್ ಕೊಡ್ತಾರೆ. ಅಂದರೆ ನೀವು ಈ RCB ಬಗ್ಗೆ ತಿಳ್ಕೊಳ್ಳೇಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ IPLನಲ್ಲಿ RCB ಶುರುವಾಗಿದ್ದು 2008ರಲ್ಲಿ. 2008ಇಂದ ಹಿಡಿದು 2025 ತನಕ, ಅಂದರೆ ಇವತ್ತಿನ ತನಕ RCB ಇಲ್ಲಿ ತನಕ ಒಂದು ಕಪ್ ಕೂಡ ಗೆದ್ದಿಲ್ಲ. ಆದರೆ ಪ್ರತಿ ಮ್ಯಾಚ್ನಲ್ಲೂ RCB ಜನಗಳ ಮನಸ್ಸನ್ನು ಗೆಲ್ತಾನೇ ಇದೆ. ಈ RCB ಟೀಮು ಇಲ್ಲಿವರೆಗೂ, ಅಂದರೆ 2008ಇಂದ ಶುರುವಾಗಿ 2025 ತನಕ ಸತತವಾಗಿ 4 ಬಾರಿ ಫೈನಲ್ಗೆ ಲಗ್ಗೆಯನ್ನು ಇಟ್ಟಿದೆ. ಲಗ್ಗೆ ಇಟ್ಟರೂ ಕೂಡ 3 ಬಾರಿ ಕಪ್ಪನ್ನು ಗೆಲ್ಲೋಕ್ಕಾಗಿರಲಿಲ್ಲ. ಈ ಸರ್ತಿ ಕೂಡ ಇನ್ನು 2 ದಿನದಲ್ಲೇ RCB ಮ್ಯಾಚ್ ನಡೆದಿದೆ. ಕಪ್ ಗೆದ್ದರೆ ತುಂಬ ಖುಷಿನೇ. 2009ರಲ್ಲಿ RCB ಮೊದಲ ಬಾರಿಗೆ ಫೈನಲ್ಗೆ ತಲುಪುತ್ತೆ. ಆವಾಗಲೂ ಕೂಡ ಕಪ್ ಗೆಲ್ಲೋದಿಲ್ಲ. 2011ರಲ್ಲಿ, ಅಂದರೆ 2009 ಆದಮೇಲೆ 2 ವರ್ಷಗಳ ನಂತರ RCB ಟೀಮ್ ಫೈನಲ್ಗೆ ಲಗ್ಗೆ ಇಡುತ್ತೆ. ಆವಾಗಲೂ ಕೂಡ ಕಪ್ ಗೆಲ್ಲೋಕ್ಕಾಗೋದಿಲ್ಲ. 2016ರಲ್ಲೂ ಕೂಡ RCB ಕಪ್ ಗೆಲ್ಲೋಕ್ಕೆ ಆಗೋದೇ ಇಲ್ಲ. ಫೈನಲ್ಗೆ ಹೋದರೂ ಕೂಡ ಇದು RCB ಅಭಿಮಾನಿಗಳಿಗೆ ನಿರಾಸೆಯನ್ನು ಉಂಟು ಮಾಡುತ್ತೆ. ಅದಾದ ಮೇಲೆ ಸತತ 9 ವರ್ಷಗಳ ಕಾಲ RCB ಟೀಮ್ ಫೈನಲ್ಗೆ ಹೋಗೋಕ್ಕಾಗ್ತಾನೇ ಇರಲ್ಲ. ಈ ವರ್ಷ 2025ರಲ್ಲಿ RCB ತನ್ನೆಲ್ಲ ಪರಿಶ್ರಮವನ್ನು ಒಗ್ಗೂಡಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. RCB ಫೈನಲ್ಗೆ ಕ್ವಾಲಿಫೈ ಆಗಿದೆ. RCB ಜೊತೆ ಸೆಣಸಾಡೋಕ್ಕಂತ ನಿಂತಿರೋದು ಪಂಜಾಬ್ ಅವರ ಟೀಮು. ಪಂಜಾಬ್ ಅವರು ಕಳೆದ ವರ್ಷ, ಅಂದರೆ 2024ರಲ್ಲಿ IPLನಲ್ಲಿ ಕಪ್ಪನ್ನು ಗೆದ್ದುಕೊಂಡಿದ್ದಾರೆ. ಪಂಜಾಬ್ನವರ ಟೀಮು ಕೂಡ ಅದೇ ಮೊದಲ ಬಾರಿಗೆ ಕಪ್ಪನ್ನು ಕೈಗೆತ್ತಿಕೊಂಡಿರೋದು. ನಾವು ಈ CSK ಟೀಮ್ ಅವರು ತುಂಬಾ ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾರೆ ಅಂತ ಎಲ್ಲ ಕಡೆ ಸುದ್ದಿ ಇದೆ. ಅದೇ ರೀತಿ ಮುಂಬೈ, ಅಂದರೆ ಈ ಅಂಬಾನಿಯವರ ಟೀಮ್ ಇದೆ ನೋಡಿ, ಆ ಟೀಮ್ ಕೂಡ ಮ್ಯಾಚ್ ಫಿಕ್ಸಿಂಗನ್ನು ಮಾಡ್ಕೊಳುತ್ತೆ ಅಂತ ತುಂಬಾ ಸುದ್ದಿ ಇದೆ. ಆದರೆ RCB ಟೀಮು ಯಾವತ್ತೂ ಕೂಡ ಮ್ಯಾಚನ್ನು ಫಿಕ್ಸ್ ಮಾಡ್ಕೊಂಡಿಲ್ಲ. ಯಾವ ವರ್ಷ ಕೂಡ ಬ್ಯಾನ್ ಆಗಿಲ್ಲ ಅನ್ನೋದು RCBಯ ಲಾಯಲ್ ಫ್ಯಾನ್ಗಳಿಗೆ ಒಂದು ಖುಷಿ ವಿಚಾರ. ಇನ್ನು RCBಯ ಬಹಳ ನಿಷ್ಠಾವಂತ ಅಭಿಮಾನಿಗಳ ಸಂಖ್ಯೆನ ನಾವು ನೋಡ್ತಾ ಹೋದರೆ ಲಕ್ಷಾಂತರ ಸಂಖ್ಯೆಯಲ್ಲೇ ನಮಗೆ ಆ RCBಯ ಲಾಯಲ್ ಫ್ಯಾನ್ಗಳು ಸಿಗ್ತಾನೆ ಹೋಗ್ತಾರೆ. ಸ್ನೇಹಿತರೆ, ಇನ್ನೂ ಒಂದು ಆಶ್ಚರ್ಯಕರ ವಿಚಾರ ಏನಪ್ಪ ಅಂತಾದರೆ, ಈ ಇಡೀ IPLನಲ್ಲಿ ಹೈಯೆಸ್ಟ್ ಟಿಕೆಟ್ ಪ್ರೈಸ್ ಇರೋದು RCB ಟೀಮ್ಗೆ. ಹೇಗೆ ಅಂತ ನಾವು ನೋಡೋದಾದರೆ, RCB ಮ್ಯಾಚನ್ನು ನೇರವಾಗಿ ನಾವು ಕಣ್ಣು ತುಂಬ್ಕೊತೀವಿ, ನೇರವಾಗಿ RCB ಟೀಮ್ ಕ್ರಿಕೆಟ್ ಆಡೋದನ್ನು ನೋಡ್ತೀವಿ ಅಂತ ಆ ಅಭಿಮಾನಿಗಳು ನೇರವಾಗಿ ಕ್ರಿಕೆಟ್ ಸ್ಟೇಡಿಯಮ್ಗೆ ಹೋಗ್ತಾರೆ ನೋಡಿ. ಅಲ್ಲಿನ ಟಿಕೆಟ್ ಪ್ರೈಸನ್ನು ಕೇಳಿಬಿಟ್ರೆ ನೀವು ಒಂದು ಕ್ಷಣ ದಂಗಾಗೋದು ಅಂತ ಗ್ಯಾರಂಟಿ. ಈ RCBಯ ಟಿಕೆಟ್ ಪ್ರೈಸು ಸ್ಟಾರ್ಟಿಂಗು 2300ರಿಂದ ಶುರುವಾಗಿ 42,350 ತನಕ ತಲುಪುತ್ತೆ. ಕೇವಲ ಒಂದು ಸರ್ತಿ ನೋಡೋ ಟಿಕೆಟ್ ಪ್ರೈಸು 42,350 ಆದರೂ ಕೂಡ ಆ ಟಿಕೆಟನ್ನು ಖರೀದಿ ಮಾಡಿ ನಮ್ಮ RCBಯ ಲಾಯಲ್ ಫ್ಯಾನ್ಗಳು ನೇರವಾಗಿ ಕ್ರಿಕೆಟನ್ನು ನೋಡೋದಕ್ಕೆ ಹೋಗ್ತಾರೆ. ಸ್ನೇಹಿತರೆ, ನೀವು ಇದರಿಂದನೇ ಅರ್ಥ ಮಾಡ್ಕೋಬೋದು RCBಗೆ ಇಂತಹ ಫ್ಯಾನ್ ಬೇಸ್ ಇದೆ ಅಂತ. ಇದರಿಂದ ಜನಸಾಮಾನ್ಯರಿಗೆ ಏನು ಉಪಯೋಗ, ಇದರಿಂದ ನಮಗೆ ಏನು ಉಪಯೋಗ, ಇದರಿಂದ ಯುವ ಜನತೆಗೆ ಏನು ಉಪಯೋಗ ಅಂತ ನಾವು ನೋಡೋದಾದರೆ, ಸ್ನೇಹಿತರೆ, ಒಂದಷ್ಟು ಉದ್ಯೋಗ ಅವಕಾಶಗಳು ಇಲ್ಲಿ ಕಲ್ಪಿಸಲಾಗುತ್ತೆ. ಈ RCB ಅವರು ಪ್ರತಿ ವರ್ಷ ಕೂಡ ಹೊಸಬ್ರನ್ನ ಕರ್ಕೊಳ್ತಾನೆ ಇರ್ತಾರೆ. ಹೊಸಬರಿಗೆ ಅವಕಾಶ ಸಿಗೋದು ಇಲ್ಲೇ, ಹಾಗೂ ಕೋಟ್ಯಾಧೀಶರು ಆಗೋದು ಕೂಡ ಇದೇ ಜಾಗದಲ್ಲೇ. RCB ಮ್ಯಾನೇಜ್ಮೆಂಟ್ ಅಂತೂ ಒಳ್ಳೆ ಹಣನೇ ಗಳಿಕೆ ಮಾಡ್ತಾಯಿದೆ ಈ RCB ಈ ಫ್ಯಾನ್ ಬೇಸ್ನಿಂದ. ನನಗೆ ಇಲ್ಲಿವರೆಗೂ ಕೂಡ ಕ್ರಿಕೆಟ್ ಬಗ್ಗೆ 1% ಕೂಡ ನಾಲೆಡ್ಜ್ ಇಲ್ಲ. ಆದರೂ ಸಹ ಈಗ RCB ಬಗ್ಗೆ, ಈ RCB ಕ್ರಿಕೆಟ್ ಟೀಮ್ ಬಗ್ಗೆ ಹಾಗೂ ಈ ಕೆಲವೊಂದು ಟೀಮ್ಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನನಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದಷ್ಟು ಕೂಲಂಕುಷ ಮಾಹಿತಿಯನ್ನು ಅಥವಾ ಇನ್ಡೆಪ್ತಲ್ಲಿ ಡೀಟೇಲ್ಸ್ನ ಹೇಳಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಮೇಲ್ಮೇಲೆ ವಿಚಾರಗಳನ್ನು RCBಯ ಲಾಯಲ್ ಫ್ಯಾನ್ಸ್ ಏನಿದ್ದಾರೆ ಅವ್ರ ಬಗ್ಗೆ, ಅಥವಾ RCB ಮ್ಯಾನೇಜ್ಮೆಂಟು ಯಾವ್ಯಾವ ರೀತಿ ಹಣವನ್ನು ಗಳಿಕೆ ಮಾಡ್ತಾಯಿದ್ದಾರೆ, ಇದರಿಂದ ಯಾರ್ಯಾರಿಗೆ ಉಪಯೋಗ ಆಗ್ತಾಯಿದೆ, ಇದರಿಂದ ಸರ್ಕಾರಕ್ಕೆ ಏನು ಲಾಭ, RCBಯ ಟಿಕೆಟ್ ಪ್ರೈಸು ಎಷ್ಟರಿಂದ ಶುರುವಾಗಿ ಎಲ್ಲಿಂದ ತಲುಪುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. RCB ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ಅವರು ಈ RCB ಏನು ಶುರುವಾಗುತ್ತೆ ಅವತ್ತಿನಿಂದ RCB ಟೀಮ್ 2008ರಲ್ಲಿ ಶುರುವಾಗುತ್ತೆ ನೋಡಿ. 2008ರಲ್ಲೇ ವಿರಾಟ್ ಕೊಹ್ಲಿ ಅವರು ಕೂಡ RCB ಟೀಮ್ಗೆ ಜಾಯ್ನ್ ಆಗ್ತಾರೆ. ಅವತ್ತಿನಿಂದ ಹಿಡಿದು ಇವತ್ತಿನ ತನಕ, ಅಂದರೆ 2025 ತನಕ ವಿರಾಟ್ ಕೊಹ್ಲಿ ಅವರು ಯಾವುದೇ ಬೇರೆ ಟೀಮ್ಗಳಿಗೆ ಹೋಗಿಲ್ಲ. CSK, ಮುಂಬೈ, ಪಂಜಾಬ್ ಈ ರೀತಿ ಬೇರೆ ಬೇರೆ ಟೀಮ್ಗೆ ಹೋಗ್ದೇ ಒಂದೇ ಟೀಮ್ನಲ್ಲಿ 18 ವರ್ಷಗಳ ಕಾಲ ವಿರಾಟ್ ಕೊಹ್ಲಿ ಅವರು ಆಟವನ್ನು ಆಡಿದ್ದಾರೆ.